ಹಿರಿಯ ನಟ ರೆಬಲ್ ಸ್ಟಾರ್ ಅಂಬರೀಷ್ಗೆ ಕರ್ನಾಟಕ ರತ್ನ ನೀಡಿ ಅಂತ ಡಿಸಿಎಂ ಡಿಕೆಶಿ ಅವರನ್ನ ಭೇಟಿ ಮಾಡಿ ತಾರಾ ಅನುರಾಧ ಅವರು ಮನವಿ ಸಲ್ಲಿಸಿದ್ದಾರೆ. ಅಂಬರೀಷ್ ಅವರ ಬಗ್ಗೆ ಡಿಕೆ ಶಿವಕುಮಾರ್ ಅವರಿಗೆ ವಿವರವಾಗಿ ಹೇಳೋದೇನಿಲ್ಲ. ಅವರನ್ನು ಭೇಟಿಯಾದ ಬಳಿಕ ಮಾತನಾಡಿದ್ದಾರೆ. ಅಂಬರೀಷ್ ಅವರ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಜಾಸ್ತಿ ಏನು ಎಕ್ಸ್ಪ್ಲೇನ್ ಮಾಡುವಂತ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಅಂಬರೀಷ್ ಬಗ್ಗೆ ಡಿಕೆ ಶಿವಕುಮಾರ್ ಅವರಿಗೆ ಚೆನ್ನಾಗಿ ಗೊತ್ತು. ಮರೆಯೋದಿಲ್ಲ, ನಾನು ಮಾಡಿಯೇ ಮಾಡ್ತೀನಿ ಅಂತ ಹೇಳಿದ್ದಾರೆ. ಗ್ಯಾರಂಟಿ ನ್ಯೂಸ್ಗೆ ಹಿರಿಯ ನಟಿ ತಾರಾ ಅನುರಾಧ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಿಷ್ಣುವರ್ಧನ್ ಮತ್ತು ಸರೋಜಾದೇವಿ ಅವರಿಗೆ ಕೊಟ್ಟಿದ್ದಾರೆ. ಇಬ್ಬರಿಗೂ ಕರ್ನಾಟಕ ರತ್ನ ಕೊಟ್ಟಿರೋದಕ್ಕೆ ಧನ್ಯವಾದವನ್ನ ಹೇಳ್ತೇವೆ. ಮುಂದೆ ಅಂಬರೀಷ್ ಅವರಿಗೂ ಕೂಡ ಖಂಡಿತ ಕೊಡ್ತೀವಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ ಅಂತ ಗ್ಯಾರಂಟಿ ನ್ಯೂಸ್ಗೆ ಹಿರಿಯ ನಟಿ ತಾರಾ ಅನುರಾಧ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಬೆನ್ನಲ್ಲೇ ಇದೀಗ ಅಂಬರೀಷ್ ಅವರಿಗೂ ಕೂಡ ಕರ್ನಾಟಕ ರತ್ನವನ್ನು ನೀಡಬೇಕು ಅನ್ನುವಂಥ ಒತ್ತಾಯ ಕೇಳಿ ಬರ್ತಾ ಇದೆ. ಇದೇ ವಿಚಾರವಾಗಿ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಹಿರಿಯ ನಟಿಯಾದಂತಹ ತಾರಾ ಅವರು ಭೇಟಿಯಾಗಿದ್ದಾರೆ. ನಾವು ಯಾವ ರೀತಿ ಸ್ಪಂದನೆ ಮಾಡಿದ್ರು, ಏನೆಲ್ಲ ಬೇಡಿಕೆ? ಇಲ್ಲ, ಅಂಬರೀಷ್ ಅಣ್ಣನ ಬಗ್ಗೆ ಅವ್ರಿಗೇನು ತುಂಬ ವಿವರವಾಗಿ ಹೇಳ್ಬೇಕಾಗಿಲ್ಲ. ಯಾಕಂದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಗೊತ್ತು ಅವ್ರ ಬಗ್ಗೆ. ಕೇಳಿದ ತಕ್ಷಣ ಅದೇ ನಾನು ಅಂಬರೀಷ್ ಅವ್ರನ್ನ ಮರೆಯೋದಿಲ್ಲ, ಖಂಡಿತ ಮಾಡ್ತೀನಿ. ಬಟ್ ಈಗ ಇಬ್ಬರು ಹಿರಿಯ ಕಲಾವಿದರು ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ನಾನು ತುಂಬ ಅತ್ಯಂತ ಧನ್ಯವಾದಗಳನ್ನು ಅವ್ರಿಗೆ ತಿಳಿಸ್ತೇನೆ. ಅದ್ರ ಜೊತೆಗೆ ನೆಕ್ಸ್ಟ್ ನಾವು ಖಂಡಿತವಾಗ್ಲೂ ಅಂಬರೀಷ್ ಅಣ್ಣನವ್ರನ್ನ ಮರೆಯಲ್ಲ, ನಾವು ಅವ್ರಿಗೆ ಕೊಟ್ಟೇ ಕೊಡ್ತೀನಿ. ನಿನ್ನ ಮನವಿಗೆ ನಾನು ಸ್ಪಂದಿಸ್ತೀನಿ ಅನ್ನೋ ಥರದಲ್ಲಿ ಹೇಳೋದ್ರು. ನನಗೆ ಅದು ತುಂಬ ಸಂತೋಷ ಅನ್ನಿಸ್ತು. ಸಾಕಷ್ಟು ಜನರ ಒಂದು ಬೇಡಿಕೆ ಆಗಿರುವಂಥದ್ದು. ಈಗ ವಿಷ್ಣುವರ್ಧನ್ ಅವ್ರ ಜೊತೆಗೆ ಅಂಬರೀಷ್ ಅವರು ಕೂಡ ಸಾಕಷ್ಟು ಏನು ಗೊತ್ತಾ, ಕುಚಿಕು ಫ್ರೆಂಡ್ಸು. ಆಮೇಲೆ ಅವರಿಬ್ಬರ ಎಮೋಷ್ನಲ್ ಬಾಂಡಿಂಗ್ ನಮಗೆ ಮೊದಲಿಂದನೂ ಗೊತ್ತಿತ್ತು. ನಮಗೆ ಮೊಟ್ಟ ಮೊದಲ ಮಹಿಳೆ ಸರೋಜಮ್ಮನಿಗೆ ಕೊಟ್ಟಿದ್ದು ಡೆಫಿನೆಟ್ಲಿ ತುಂಬ ಖುಷಿ. ಅದ್ರ ಜೊತೆಗೆ ಇವರಿಬ್ಬರನ್ನು ಸೇರಿಸಿ ಒಂದೇ, ಅವರು ಎರಡು ದೇಹ ಒಂದೇ ಹೃದಯ ಅಂತ ಇದ್ದಿದ್ದವರು, ಅವರಿಬ್ಬರಿಗೂ ಒಟ್ಟಿಗೆ ಕೊಟ್ಟುಬಿಟ್ಟಿದ್ರೆ ನಮ್ಗೆ ಇನ್ನೂ ಸಂಭ್ರಮ ಆಗಿ ಹೋಗ್ತಾ ಇತ್ತು. ಯಾಕೆಂತಂದರೆ ನನಗೆ ಗೊತ್ತು, ಅವರು ಬದುಕಿದ್ದಾಗ ಕೊಟ್ಟಿದ್ದಿದ್ರೆ ನಾನು ಯಾವಾಗಲೇ ಹೇಳ್ತಿದ್ದೆ, ವಿಷ್ಣು ಸರ್ ಬದುಕಿದ್ದಾಗ ಮತ್ತು ಅಂಬರೀಷ್ ಅಣ್ಣನೇ ಸಂಭ್ರಮ ಆಚರಣೆ ಮಾಡಿಬಿಡ್ತಿದ್ರು ಜೋರಾಗಿ ಇಡೀ ಕರ್ನಾಟಕ. ಸೊ ಅವರ ಸಂಭ್ರಮದಲ್ಲಿ ಇವರ ಸಂಭ್ರಮನೂ ಸೇರಿಸಿದರೆ ನಾವು ಇಡೀ ಚಿತ್ರರಂಗ ತುಂಬ ಖುಷಿ ಪಡ್ತಿತ್ತು ಅಂತ ಒಂದು ಭಾವನೆ. ಇರಲಿ, ನಮ್ಮ ಈ ಕೋರಿಕೆ ಖಂಡಿತವಾಗ್ಲೂ ವೇಸ್ಟ್ ಆಗೋದಿಲ್ಲ. ಅದನ್ನು ಪರಿಗಣಿಸ್ತಾರೆ ಅಂತ ನಂಬಿಕೆ ನನಗಿದೆ. ಕಾಂಗ್ರೆಸ್ನಲ್ಲಿ ಗುರುಸ್ಕೊಂಡ್ರು ಒಂದು ಕಡೆ ಹಿರಿಯ ರಾಜಕಾರಣಿಯಾಗಿ ಗುರುಸ್ಕೊಂಡು ನಟ ರಾಜಕಾರಣ ಎಲ್ಲವನ್ನೂ ಕೂಡ ಬ್ಯಾಲೆನ್ಸ್ ಮಾಡಿಕೊಂಡು. ಇಲ್ಲ, ಡಾಕ್ಟರ್ ರಾಜ್ಕುಮಾರ್ ಅವರು ಆದಮೇಲೆ ನಮ್ಮ ಕಲಾವಿದರ ಸಂಘಕ್ಕೆ ದೀರ್ಘಕಾಲದಲ್ಲಿ ಅವರು ಅಧ್ಯಕ್ಷರಾಗಿ ದುಡಿದವರು. ಆಮೇಲೆ ಚಿತ್ರರಂಗದಲ್ಲಿ ಯಾವುದೇ ಸಮಸ್ಯೆ ಬಂದರೂ ನಾವು ಓಡೋಗ್ತಾ ಇದ್ದಿದ್ದೇ ಅಂಬರೀಷ್ ಅಣ್ಣನ ಹತ್ರ. ಅವರೊಂಥರ ಅಜಾತ ಶತ್ರುವಾಗಿ ಇಡೀ ಚಿತ್ರರಂಗದಲ್ಲಿ ಅವರನ್ನು ನಡ್ಕೊಳ್ತಾ ಇದ್ದಿದ್ದು ಮತ್ತು ಸಮಸ್ಯೆಗಳನ್ನ ಬಗೆಹರಿಸ್ತಾ ಇದ್ದಿದ್ದು. ಮತ್ತು ರಾಜಕಾರಣಿಯಾಗಿಯೂ ಕೂಡ, ಯಾಕಂತಂದರೆ ಕಾವೇರಿ ಗಲಾಟೆ ಬಂದಾಗ ಅಲ್ಲಿ ಸೆಂಟ್ರಲ್ ಮಿನಿಸ್ಟ್ರಿಶಿಪ್ಪನ್ನೇ ರಾಜೀನಾಮೆ ಕೊಟ್ಟು ಬಂದಂಥವ್ರು. ಆ ಥರದ ವಿಶೇಷ ಗುಣಗಳು ಅಣ್ಣನ ಹತ್ರ ಇತ್ತು. ಸೊ ಆ ವಿಶೇಷ ಗುಣಗಳಿಂದ ನಾವು ನಾವು ಅಣ್ಣ ಅಂತ ಸ್ವೀಕಾರ ಮಾಡಿದ್ವಿ. ಸೊ ಚಿತ್ರರಂಗಕ್ಕೆ ಇಷ್ಟೊಂದು ಮಾಡುತ್ತಿರುವ ಸರ್ಕಾರ ಇದೊಂದು ಮಾಡಿಬಿಟ್ಟಿದ್ದಿದ್ರೆ ಅಂತ. ಬಟ್ ಆಗಲಿ, ಶಿವಕುಮಾರಣ್ಣ ನನಗೆ ಖಂಡಿತವಾಗ್ಲೂ ಆಶ್ವಾಸನೆ ಕೊಟ್ಟಿದ್ದಾರೆ. ಇದಿಷ್ಟು ಹಿರಿಯ ನಟಿಯಾಗಿರುವಂಥ ತಾರಾ ಅನುರಾಧ ಅವ್ರ ಮಾತು. ಕ್ಯಾಮರಾ ಪರ್ಸನ್ ಶಿವ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.